ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರೂ ಕೂಡ ಹೇಗಿದ್ದೀರಾ? ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೂ ಕೂಡ ಹಣ ಬಂದು ಜಮೆ ಆಗಿರುತ್ತೆ. ಮತ್ತು ಇನ್ನೊಂದಷ್ಟು ಜನಕ್ಕೆ ಹಣ ಬಂದಿರಲ್ಲ. ಮತ್ತು ಇವಾಗ ಹಣ ಬಂದಿರೋರೆಲ್ಲ ನೀವು ಕೇಳೋದೇನೆಂದರೆ ಇವಾಗ 17ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಇದ್ರ ಬಗ್ಗೆ ರಾಜ್ಯ ಸರ್ಕಾರದಿಂದ ಒಂದು ಬೇಗ ಅಪ್ಡೇಟ್ನ ಕೊಟ್ಟಿದ್ದಾರೆ. ನಿಮಗೆ 17ನೇ ಕಂತಿನ ಹಣ ಯಾವಾಗ ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಅಂತ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನೋಡೋಣ. ನಿಮಗೆ ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ರಾಜ್ಯ ಸರ್ಕಾರದಿಂದ ಆಗಲೇ ಬಿಡುಗಡೆನ ಮಾಡಿದ್ರು. ಮಹಾಶಿವರಾತ್ರಿ ದಿನನೇ ಆ ಒಂದು ದಿನಾಂಕದಲ್ಲೇ ಎಷ್ಟೊಂದು ಜನ ನೀವು 16ನೇ ಕಂತಿನ ಹಣನ ರಿಸೀವ್ ಮಾಡ್ಕೊಂಡಿರ್ತೀರ. ಇವಾಗ 16ನೇ ಕಂತಿನ ಹಣ ಬಂತು ಅಂದಿದ ತಕ್ಷಣ ನೀವೆಲ್ಲರೂ ಕೂಡ ವೆಯ್ಟ್ ಮಾಡೋದು 17ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಮತ್ತು ಇಲ್ಲಿ ರಾಜ್ಯ ಸರ್ಕಾರದವರು ಏನಂತ ಹೇಳಿದ್ರು ಅಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಮತ್ತು 17ನೇ ಕಂತಿನ ಹಣ ಎರಡೂ ಕೂಡ ಒಟ್ಟಿಗೆ ಬಿಡುಗಡೆನ ಮಾಡ್ತೀವಿ, ಅದು ಕೂಡ ಫೆಬ್ರವರಿ ತಿಂಗಳಲ್ಲೇ ಬರುತ್ತೆ ಅಂತ ಹೇಳಿದರು. ಆದರೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಆ ರೀತಿ ಮಾಡೋಕ್ಕಾಗಲಿಲ್ಲ. 2 ಕಂತಿನ ಹಣನೂ ಕೂಡ ಬಿಡುಗಡೆನ ಮಾಡಲಿಲ್ಲ. ಮತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣನ ಮಾತ್ರ ಮಹಾಶಿವರಾತ್ರಿ ಹಬ್ಬಕ್ಕೆ ಬಿಡುಗಡೆನ ಮಾಡಿದರು. ಆ ಒಂದು ದಿನಾಂಕಕ್ಕೆ ಸುಮಾರು 30% 40% ಜನ ಒಂದು ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿನ ರಿಸೀವ್ ಮಾಡ್ಕೊಂಡ್ರಿ 16ನೇ ಕಂತಿನ ಹಣ. ಅದಾದಮೇಲೆ ಇವಾಗ ಇನ್ನೊಂದು ಸ್ವಲ್ಪ ಜನರಿಗೆ ಇವಾಗ ನಿನ್ನೆ ಮೊನ್ನೆ ಎಲ್ಲ ಕೂಡ 16ನೇ ಕಂತಿನ ಹಣ ಜಮೆ ಆಗ್ತಿದೆ. ಇವಾಗ 16ನೇ ಕಂತಿನ ಹಣ ಇನ್ನೊಂದು ಸ್ವಲ್ಪ ಜನಕ್ಕೆ ಬಂದಿರಲ್ಲ. ನೀವು ಯಾರು ಕೂಡ ಏನೋ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಇವಾಗ ಬೇರೆಯವ್ರಿಗೆಲ್ಲರಿಗೂ ಕೂಡ ಆಗಲೇ 16ನೇ ಕಂತಿನ ಹಣ ಬಂದು ಜಮೆ ಆಗಿದೆ, ನಮ್ಗೆ ಇನ್ನೂ 2,000 ರೂಪಾಯಿ ಬಂದಿಲ್ವಲ್ಲ ಯಾವಾಗ ಬರುತ್ತೆ ಅಂತ. ನಿಮಗೂ ಕೂಡ ಶೀಘ್ರವಾಗಿ ನಿಮ್ಮ ಖಾತೆಗೆ 2,000 ರೂಪಾಯಿ ಬಂದ್ಬಿಟ್ಟು ಜಮೆ ಆಗುತ್ತೆ. ಅದರಲ್ಲೇ ನೀವು ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಮತ್ತು ನೀವೆಲ್ಲರೂ ಕೂಡ ಇವಾಗ ಕೇಳೋದೇನೆಂದರೆ, ಇವಾಗ ಗೃಹಲಕ್ಷ್ಮಿ ಯೋಜನೆ ನಮಗೆ 16ನೇ ಕಂತಿನ ಹಣ ಬಂದು ನಮ್ಮ ಖಾತೆಗೆ ಜಮೆ ಆಯಿತು, ಹಾಗಾದರೆ ನಮಗೆ 17ನೇ ಕಂತಿನ ಹಣ ಯಾವಾಗ ನಮ್ಮ ಖಾತೆಗೆ ಹಾಕ್ಕೊಡ್ತಾರೆ ರಾಜ್ಯ ಸರ್ಕಾರದವರು? ಈ ತಿಂಗಳೇ ಬರುತ್ತಾ ಅಥವಾ ಮುಂದಿನ ತಿಂಗಳು ಬರುತ್ತಾ? ಯಾವೊಂದು ದಿನಾಂಕಕ್ಕೆ ಬರುತ್ತೆ? ಈ ರೀತಿಯೇ ಸಾಕಷ್ಟು ಒಂದು ಪ್ರಶ್ನೆಗಳಿರುತ್ತೆ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲೇ ಇಲ್ಲಿ ನಿಮಗೆ 17ನೇ ಕಂತಿನ ಹಣ ಬಿಡುಗಡೆ ಮಾಡೋಕ್ಕೆ ಹಣ ಸ್ಯಾಂಕ್ಷನ್ ಆಗಿದೆ. ಅಂದರೆ ಇಲ್ಲಿ ಟ್ರೆಷರಿಯಿಂದ ನಿಮಗೆ ಹಣ ಆಗಲೇ ಅಪ್ರೂವ್ ಆಗಿರೋದ್ರಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ 17ನೇ ಕಂತಿನ ಹಣ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೊಂದು ಡಿಲೇ ಆಗೋಕ್ಕೆ ಹೋಗಲ್ಲ. ಇಲ್ಲಿ ನಿಮಗೆ ಕಳೆದ 3 ತಿಂಗಳಿಂದನೂ ಕೂಡ ನೀವು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಅಂತಲೇ ವೆಯ್ಟ್ ಮಾಡ್ತಿದ್ದೆ. ಆದರೆ 16ನೇ ಕಂತಿನ ಹಣ ಬಂದ್ಬಿಟ್ಟು ಫೆಬ್ರವರಿಲಿ ಬಂತು. ಫೆಬ್ರವರಿಲೇ ನಿಮಗೆ 17ನೇ ಕಂತಿನ ಹಣ ಬರುತ್ತೆ ಅಂತಲೂ ಕೂಡ ರಾಜ್ಯ ಸರ್ಕಾರದವರು ಹೇಳಿದರು. ಆದರೆ ಆ ರೀತಿ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಫಸ್ಟು 16ನೇ ಕಂತಿನ ಹಣ ಬಿಡುಗಡೆ ಆದಮೇಲೆ ಅದು ಎಲ್ಲರ ಖಾತೆಗೂ ಕೂಡ ಹೋಗಿ ತಲುಪಬೇಕಾಗುತ್ತೆ. ಇವಾಗ 16ನೇ ಕಂತಿನ ಹಣ ಎಲ್ಲರ ಖಾತೆಗೂ ಕೂಡ ಹಣ ಹೋಗಿ ತಲುಪಬೇಕಂದ್ರೆ ಅದು ಮಿನಿಮಮ್ ಅಂದರೂ 10 ರಿಂದ 15 ದಿನಗಳು ಟೈಮ್ ತೊಗೊಳುತ್ತೆ. ಅಂದರೆ 26ನೇ ತಾರೀಕು ರಿಲೀಸ್ ಆಗಿದೆ. ಇವಾಗ ಮಾರ್ಚ್ 6ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ ಎಲ್ಲರ ಖಾತೆಗೂ ಕೂಡ ಹಣ ಹೋಗಿ ಜಮೆ ಆಗುತ್ತೆ. ಅದಾದಮೇಲೆ ಏನಾಗುತ್ತೆ ಅಂದರೆ, ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತಿನ ಹಣ ನಿಮ್ಗೇನು ಬಿಡುಗಡೆ ಆಗಬೇಕಲ್ಲ, ಆ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಇವಾಗ ರಾಜ್ಯ ಸರ್ಕಾರದಿಂದ ಬಂದಿರುವಂಥ ಅಪ್ಡೇಟ್ಸ್ ಏನಿದೆ ಅಂದರೆ, ಇಲ್ಲಿ ಮೊದಲೇದಾಗಿ ನಾವು ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಏನಿದೆಯಲ್ಲ ಅದನ್ನ ಫಸ್ಟು ಎಲ್ಲ ಮಹಿಳೆಯರ ಖಾತೆಗೆ ಜಮೆ ಮಾಡ್ತೀವಿ. ಅದಾದಮೇಲೆ 17ನೇ ಕಂತಿನ ಹಣನ ಬಿಡುಗಡೆ ಮಾಡೋಕ್ಕೆ ಒಂದು ಪ್ರಾರಂಭನ ಮಾಡ್ತೀವಿ. ಮತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತಿನ ಹಣ ಬಂದ್ಬಿಟ್ಟು ಮಾರ್ಚ್ ತಿಂಗಳಲ್ಲಿ 2ನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದರೆ, ಎಲ್ಲ ಮಹಿಳೆಯರಿಗೂ ಕೂಡ ಶೇರ್